ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀ ದುರ್ಗಾ ಮಾತಾ ದೌಡ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಮಸ್ತ ಸಮಾಜದ ಬಾಂಧವರು ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀ ದುರ್ಗಾ ಮಾತಾ ದೌಡ್ ದಿನಾಂಕ 22 ಸೋಮವಾರದಿಂದ ಪ್ರತಿದಿನ ಬೆಳಗ್ಗೆ ಸರಿಯಾಗಿ 6 ಗಂಟೆಗೆ ಸುನ್ನಾಳದ ಶ್ರೀ ಧೀರ ಮಾರುತಿ ದೇವಸ್ಥಾನದಿಂದ ಪ್ರಾರಂಭವಾಗಲಿದೆ. ದೌಡ್ದಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಈ ನಿಯಮಗಳನ್ನು ಪಾಲಿಸಬೇಕು. ಎಲ್ಲರೂ ಬಿಳಿ ಸಮವಸ್ತ್ರ, ಬಿಳಿ ಅಥವಾ ಕೇಸರಿ ಟೊಪ್ಪಿಗೆ ಅಥವಾ ಪೇಟ ಧರಿಸಿ ಸರಿಯಾಗಿ ಸಾಲಿನಲ್ಲಿ ಬರಬೇಕು. ಬಿಳಿ ಬಟ್ಟೆ ಟೊಪ್ಪಿಗೆ ಇರದಿದ್ದರೆ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಎಲ್ಲರೂ ಸರಿಯಾಗಿ ಶಿಸ್ತಿನಿಂದ 2 ಸಾಲಿನಲ್ಲಿ ಸಾಗಬೇಕು. ಗುಂಪು ಕಟ್ಟಿ ಮಾತನಾಡುವುದಾಗಲಿ ಅಥವಾ ಇನ್ನಿತರೆ ದುಶ್ಚಟಗಳನ್ನು ಮಾಡಬಾರದು. ಸಣ್ಣ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಇದರಲ್ಲಿ ಭಾಗವಹಿಸುವುದರಿಂದ ಇವನ್ನೆಲ್ಲ ಪಾಲಿಸಬೇಕು. ತಮ್ಮ ಓಣಿಯಲ್ಲಿ ದೌಡಿದ್ದ ದಿನ ಅಂದು ತಮ್ಮ ಓಣಿಯನ್ನು ಸ್ವಚ್ಛಗೊಳಿಸಿ ಎಲ್ಲರ ಮನೆ ಮುಂದೆ ರಂಗೋಲಿ ಹಾಕಿ ಶೃಂಗಾರ ಮಾಡಬೇಕು. ಭಗವಧ್ವಜಕ್ಕೆ ಪೂಜೆಯ ವ್ಯವಸ್ಥೆ ಮಾಡಬೇಕು. ತಮ್ಮ ಓಣಿಯಲ್ಲಿರುವ ಪ್ರತಿಯೊಂದು ಗುಡಿಯ ಮೇಲೆ ಹಾಗೂ ತಮ್ಮ ತಮ್ಮ ಮನೆಯ ಮೇಲೆ ಭಗವಧ್ವಜವನ್ನು ಹಾರಿಸಬೇಕು. ಶ್ರೀ ದುರ್ಗಾ ಮಾತಾ ಮೂರ್ತಿಯನ್ನು ನಗರದ 4 ಕಡೆ ಪ್ರತಿಷ್ಠಾಪಿಸಲಾಗುತ್ತಿದೆ. ಅರಮನೆ ಆವರಣ, ಕಾರ್ ಸ್ಟ್ಯಾಂಡ್ ಹತ್ತಿರ, ಯಾನಂಪೇಟೆ ಹಾಗೂ ನೇಕಾರಪೇಟೆ ಎಲ್ಲ ಕಡೆಗಳಲ್ಲಿ ಸಂಜೆ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ದಾಂಡಿಯಾ ಇತರೆ ಕಾರ್ಯಕ್ರಮಗಳು ಜರುಗುತ್ತವೆ. ಎಲ್ಲ ಬಾಂಧವರು ಭಾಗವಹಿಸಿ ಈ ದಸರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಗಂಗಾಧರ್ ಭೋಸ್ಲೆ ವಿನಂತಿ ಮಾಡಿಕೊಂಡರು. ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ದಸರಾ ಉತ್ಸವದ ಎಲ್ಲ ಸಮಸ್ತ ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳು. ನಾಳೆಯಿಂದ ಶ್ರೀ ದುರ್ಗಾಮೂರ್ತಿ ಪ್ರತಿಷ್ಠಾಪನೆ, ಶ್ರೀ ದುರ್ಗಾ ಮಾತಾ ದೌಡ್ ಪ್ರಾರಂಭ ಮಾಡಲಾಗುವುದು. ಸಮಸ್ತ ಎಲ್ಲ ಯುವಕರು, ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು ಹಾಗೂ ಸಮಸ್ತ ನಾಗರಿಕರು, ಎಲ್ಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು. ಬಹಳ ವರ್ಷಗಳಿಂದ ಒಂದು ಉತ್ಸಾಹದಿಂದ, ಸಂಭ್ರಮದಿಂದ ರಾಮದುರ್ಗ ನಗರದಲ್ಲಿ ಶ್ರೀ ಶಿವಪ್ರತಿಷ್ಠಾನ್ ಹಿಂದೂಸ್ತಾನ್ ರಾಮದುರ್ಗ ಹಾಗೂ ಶ್ರೀ ಸ್ವಾತಂತ್ರ್ಯ ವೀರ ಸಾವರ್ಕರ್ ಪ್ರತಿಷ್ಠಾನ ವತಿಯಿಂದ ಈ ದುರ್ಗಾ ಮಾತಾ ದೌಡ್ ಹಾಗೂ ಮೂರ್ತಿಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ. ಆದ ಕಾರಣ ಎಲ್ಲ ರಾಮದುರ್ಗ ನಗರದ ಹಾಗೂ ತಾಲೂಕಿನ ಸಮಸ್ತ ಬಾಂಧವರು ಈ ದುರ್ಗಾ ಮಾತಾ ಉತ್ಸವದ ಅಂಗವಾಗಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಇದರಲ್ಲಿ ಯಾವುದೇ ಥರದ ಜಾತಿ ಭೇದ, ರಾಜಕಾರಣ ಯಾವುದೇ ಥರದ ಇದು ಇರೋದಿಲ್ಲ. ಆದ ಕಾರಣ ಎಲ್ಲರೂ ಸಮಸ್ತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ಶ್ರೀ ದುರ್ಗಾ ಮಾತಾ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಾಳೆಯಿಂದ ದುರ್ಗಾ ಮಾತಾ ದೌಡ್ ಪ್ರಾರಂಭವಾಗುವುದಿದ್ದು ನಾಳೆಯ ದಿವಸ ಬೆಳಗ್ಗೆ ಸರಿಯಾಗಿ 6 ಗಂಟೆಗೆ ಸುನ್ನಾಳದ ಶ್ರೀ ಧೀರ ಮಾರುತಿ ದೇವಸ್ಥಾನದಿಂದ ಪ್ರಾರಂಭ ಆಗ್ತಾಯಿದೆ. ಬೆಳಗ್ಗೆ 5:30ಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ದಿಂದ ಎಲ್ಲರಿಗೂ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಸಹಕರಿಸಬೇಕಂದ್ರೆ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತಾ ಇದ್ದೇನೆ.